ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದ ಜನರೇ ಎಚ್ಚರ ಎಚ್ಚರ. ಬೆಂಗಳೂರಿನ ಟೆಕ್ಕಿಗೆ ಕೊರೋನಾ ಸೋಂಕು ಹರಡುವ ಮುನ್ನ ಬಿ ಅಲರ್ಟ್. ರಾಜ್ಯದಲ್ಲಿ ಕೊರೋನಾ ವೈರಸ್ ಸದ್ದನ್ನ ಮಾಡ್ತಾ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಇಲಾಖೆ ಸಭೆಯನ್ನ ಸೇರ್ತಾ ಇದೆ. ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗ್ತಾ ಇರುವಂತದ್ದು. ಯಾವಾಗ ಕೊರೋನಾ ಸೋಂಕು ಪತ್ತೆ ಆಯ್ತು ಅಂತ ಗೊತ್ತಾಯ್ತು, ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಟೆಕ್ಕಿಗೆ ಕೊರೋನಾ ವೈರಸ್ ಸೋಂಕು ತಗುಲಿದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಈಗ ತುರ್ತು ಸಭೆಯನ್ನ ಮಾಡಲಾಗ್ತಾ ಇದೆ. ಕೊರೋನಾ ವೈರಸ್ ಬಗ್ಗೆ, ಮುಂಜಾಗ್ರತಾ ಕ್ರಮದ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇರುವಂತದ್ದು. ಬಂದರು ಮತ್ತೆ ಏರ್ಪೋರ್ಟ್ಗಳಲ್ಲಿ ರಕ್ತ ಪರೀಕ್ಷೆಗೆ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ವಿಧಾನಸೌಧದಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ವೈರಸ್ ಹರಡದಂತೆ ನಿಗಾ ವಹಿಸಲಾಗ್ತಾ ಇದೆ. ಕೊರೋನಾ ಬಗ್ಗೆ ಆತಂಕ ಪಡುವಂತ ಅಗತ್ಯವಿಲ್ಲ. ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆತಂಕ ಪಡುವಂತಹ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಅಲ್ಲೇ ಇರೋದು ಆತಂಕ. ಯಾಕೆಂದ್ರೆ ಏರ್ಪೋರ್ಟ್ ನಿಂದ ಬಂದಂತ ವ್ಯಕ್ತಿ ನಂತರ ಹೈದರಾಬಾದ್ಗೆ ಹೋಗಾದ್ಮೇಲೆ ಗೊತ್ತಾಗೋದು ಆತನಿಗೆ ಕೊರೋನಾ ಸೋಂಕು ಇದೆ ಅಂತ. ಹೀಗಾಗಿನೇ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂದ್ರೂ ಕೂಡ ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಈಗ ಮುಂಜಾಗ್ರತೆಯನ್ನ ಯಾವ ರೀತಿಯಾಗಿ ಕೈಗೊಳ್ತಾರೆ, ಅದರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಆರೋಗ್ಯ ಸಚಿವ ಶ್ರೀರಾಮುಲು. ಈ ಕೊರೋನಾ ವೈರಸ್ ಬಗ್ಗೆ ನಾನು ಇದಕ್ಕಿಂತ ಮುಂಚೆ ಕೂಡ ಪ್ರಿಕಾಷನರಿ ಮೆಜರ್ಸ್ ತಗೊಂಡಿದ್ದೀನಿ. ಕರಾವಳಿ ಪ್ರದೇಶಗಳಲ್ಲಿ, ಬಂದರು ಪ್ರದೇಶಗಳಲ್ಲಿ ಮತ್ತು ಏರ್ಪೋರ್ಟಲ್ಲಿ ಕೂಡ ಸಾಕಷ್ಟು ಜನರು ರಕ್ತ ಪರೀಕ್ಷೆಯನ್ನು ಮಾಡೋದ್ರ ಮೂಲಕ ಎಲ್ಲ ರೀತಿಯಲ್ಲೂ ಕೂಡ ಆ ಕೊರೋನಾ ವೈರಸ್ ಅನ್ನು ಸಂಪೂರ್ಣವಾದಂಥ ಪ್ರಿಕಾಷನರಿ ತಗೊಂಡು ಹತೋಟಿಯಲ್ಲಿ ನಾವು ಇಟ್ಕೊಂಡಿದ್ವಿ. ಸುಮಾರಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದಂಥ ಪ್ರವಾಸಿಗರನ್ನ ಸುಮಾರಾಗಿ 300 ಜನರನ್ನ ರಕ್ತ ಪರೀಕ್ಷೆ ಮಾಡಲಾಗಿತ್ತು. ಆಲ್ರೆಡಿ ತಪಾಸಣೆಯನ್ನು ಮಾಡಿ ಅವರೆಲ್ಲರೂ ಕೂಡ ಏನೇನು ಪ್ರಿಕಾಷನರಿ ಮೇಜರ್ ತಗೋಂತ ಕೆಲಸ ಮಾಡಿದ್ದೀನಿ. ಬೆಂಗಳೂರಲ್ಲಿ ಕೂಡ 1 ತಿಂಗಳ ಕಾಲ ಇಲ್ಲಿ ಉಳಿದೋಗಿದಂಥ ಮಾಹಿತಿ, 3 ದಿನಗಳ ಕಾಲ ಇಲ್ಲಿ ಉಳಿದೋಗಿದಂಥ ಮಾಹಿತಿ ಕೂಡ ಬಂದಿದೆ. ಅದಕ್ಕೋಸ್ಕರವಾಗಿ 12 ಗಂಟೆಗೆ ಮೀಟಿಂಗ್ ಕರೆದಿನಿ. ಮೀಟಿಂಗ್ ಕರೆದ ನಂತರ ಸದನದಲ್ಲಿ ಕೂಡ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ರಿಪ್ಲೈ ಮಾಡ್ಬೇಕಂದೇಳಿ ಸ್ಪೀಕರ್ನ ಪರ್ಮಿಷನ್ ಕೂಡ ಕೇಳಿದ್ದೀನಿ. ಯಾರು ಭಯಪಡೋದು ಬೇಕಾಗಿಲ್ಲ. ಎಲ್ಲ ವಿಷಯದಲ್ಲಿ ಇವಾಗ ಕೆಲವೊಂದು ಕಡೆ BBMP ಅವರು ಹೇಳಿಕೆಯನ್ನು ಕೊಡ್ತಿದ್ದೀರಾ, ಕೆಲವು ಕಡೆ ಇನ್ನೊಬ್ರು ಹೇಳಿಕೆಯನ್ನು ಕೊಡ್ತಾರೆ. ಸಂಪೂರ್ಣ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಗೆ ಐ ಆಮ್ ದ ರೆಸ್ಪಾನ್ಸಿಬಿಲಿಟಿ ಪರ್ಸನ್. ಈ ಕೊರೋನಾ ವೈರಸ್ ಬಗ್ಗೆ ಯಾರು ಕೂಡ ಆತಂಕ ಪಡೋದು ಬೇಕಾಗಿಲ್ಲ, ಭಯಪಡೋದು ಬೇಕಾಗಿಲ್ಲ. ಎಲ್ಲ ರೀತಿಯಲ್ಲಿ ಪ್ರಿಕಾಷನರಿ ಮೆಜರ್ಸ್ ಏನು ತಗೋಬೇಕೋ ಐ ಆಮ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್. ನಾನು ಅವರೇ ರೆಸ್ಪಾನ್ಸಿಬಿಲಿಟಿ, ಆರೋಗ್ಯ ಸಚಿವರೇ. ಯಾಕೆಂದ್ರೆ ಆರೋಗ್ಯ ಇಲಾಖೆಯ ಸಚಿವರು ಅವರೇ ಆಗಿದ್ದಾರೆ. ಇನ್ನ ರಾಜ್ಯಗಳಲ್ಲಿ ಕೊರೋನಾ ಕಟ್ಟೆಚ್ಚರ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಐಸೋಲೇಷನ್ ಘಟಕವನ್ನ ತೆರೆಯಲಾಗಿರುವಂತದ್ದು. ಕೊರೋನಾ ಶಂಕಿತರ ತಪಾಸಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗಡಿ ಭಾಗದಲ್ಲಿ, ಎಸ್ಪೆಷಲಿ ಗಡಿ ಭಾಗಗಳಲ್ಲಿ ಕೊರೋನಾ ಎಚ್ಚರಿಕೆಯಿಂದ, ಅಂದ್ರೆ ಆ ಒಂದು ರೋಗದ ಭೀತಿ ಇರುವಂತ ಹಿನ್ನೆಲೆಯಲ್ಲಿ, ವೈರಸ್ನ ಭೀತಿ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಸಾಕಷ್ಟು ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸಲಾಗ್ತಾ ಇದೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಐಸೋಲೇಷನ್ ಘಟಕವನ್ನ ಸ್ಥಾಪನೆ ಮಾಡಲಾಗ್ತಾ ಇರುವಂತದ್ದು. ಐಸೋಲೇಷನ್ ಘಟಕದಲ್ಲಿ ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗ್ತಾ ಇದೆ. ಆಸ್ಪತ್ರೆ ಸಿಬ್ಬಂದಿಗೆ ವಿಶೇಷ ಉಡುಪನ್ನ ನೀಡಲಾಗ್ತಾ ಇದೆ. ಈ ಒಂದು ಕೊರೋನಾ ಸೋಂಕು ತಗುಲಿದಂತ ಸಂದರ್ಭದಲ್ಲಿ ಒಂದ್ ಕಡೆ ನಾವು ಎಷ್ಟು ಆತಂಕದಲ್ಲಿರ್ತೀವಿ, ಅದೇ ರೀತಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡುವಂತಹ ವೈದ್ಯರು ಕೂಡ ಅಷ್ಟೇ ಮುಂಜಾಗ್ರತೆಯನ್ನ ವಹಿಸಬೇಕಾಗಿರುವಂತದ್ದು. ಹೀಗಾಗಿ ಅವರಿಗೂ ಕೂಡ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಲಾಗಿದೆ. ನಿಮಗೆ ಎಡಭಾಗದ ವಿಂಡೋದಲ್ಲಿ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಕೊರೋನಾಗೆ ಚಿಕಿತ್ಸೆಯನ್ನ ನೀಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಆ ಡ್ರೆಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಾ. ನಾವು ನೋಡ್ತಾ ಇದ್ವಿ, ಈ ಬಾಂಬ್ ಅನ್ನ ನಿಷ್ಕ್ರಿಯಗೊಳಿಸುವಂತಹ ಸಂದರ್ಭದಲ್ಲಿ ತುಂಬಾ ಮೈ ತುಂಬಾ ಬಟ್ಟೆಯನ್ನ ಹಾಕೊಂಡು, ಬುಲೆಟ್ ಪ್ರೂಫ್ ಜಾಕೆಟ್ ಗಳನ್ನೆಲ್ಲ ಹಾಕೊಂಡು ಅದನ್ನ ನಿಷ್ಕ್ರಿಯ ಮಾಡ್ತಾರಲ್ಲ, ಈಗ ಅದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಕೊರೋನಾ ವೈರಸ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ವೈದ್ಯರು ಈ ರೀತಿಯಾದಂತಹ ಉಡುಪನ್ನ ಹಾಕೊಳ್ಬೇಕಾಗಿದೆ. ಯಾಕೆಂದ್ರೆ ಅಷ್ಟೊಂದು ಡೇಂಜರಸ್ ಆಗಿದೆ ಈ ಕೊರೋನಾ ವೈರಸ್. ಹೀಗಾಗಿ ಅದಕ್ಕೋಸ್ಕರ ಅಂತಾನೆ ಈಗ ವಿಶೇಷವಾದಂತಹ ಉಡುಪನ್ನ ಕೂಡ ರೆಡಿ ಮಾಡಲಾಗಿದೆ.